ನಮ್ಮವ್ವ ಒಂದಿನ ಕೈದಾಗ ಬುಕ್ ಹಿಡಿಲಿಲ್ಲ, ಯಾವ ಸಾಲಿಗೂ ಹೋಗಲಿಲ್ಲ, ಯಾವ ಡಿಗ್ರಿನೂ ತಗೋಲಿಲ್ಲ. ಆದರೂ ಕಿರಾಣಿ ಅಂಗಡಿಗೆ ಹೋದ್ರೆ ಪಕ್ಕ ಲೆಕ್ಕ ಮಾಡ್ಕೊಂಡು ₹1 ಬಿಡ್ಲಾರ್ದಂಗೆ ಸಾಮಾನು ತೊಗೊಂಡ್ಬರ್ತಾಳ. ಮನ್ಯಾಗ ಒಂದು ಕ್ಯಾಲೆಂಡರ್ ಇಲ್ಲ, ಇದ್ರೂ ಅದ್ರೊಳಗಿನ ಒಂದು ಅಕ್ಷರ ಓದ್ಲಾಕ ಬರಲ್ಲ. ಆದರೂ ಒಂದು ವರ್ಷನ್ಯಾಗ ಎಷ್ಟು ಹಬ್ಬಗಳು ಬರ್ತಾವ, ಅವು ಎಷ್ಟು ದಿನ ಇರ್ತಾವ, ಅವು ಹ್ಯಾಂಗೆ ಆಚರಣೆ ಮಾಡ್ತಾರಂತ ಎಲ್ಲ ಗೊತ್ತದ. ಆ ಥರನೂ ಮಾಡ್ತಾಳ. ಅದೇ ಈಗಿನವರು ಸಾಲಿ ಮಗಲಾಗೆ ಮನೆ ಇರ್ತದ, ಸಾಲಿ ಕಲ್ಕಸಿನ ದೊಡ್ಡ ದೊಡ್ಡ ಡಿಗ್ರಿ ತೊಗೊಂಡಿರ್ತಾರ. ಒಂದು ಕಿರಾಣಿ ಅಂಗಡಿಗೆ ಹೋದ್ರೆ ಒಂದು ಸಣ್ಣ ಲೆಕ್ಕ ಮಾಡ್ಲಕ್ಕ ಕಿಸ್ತಾಗಿನ ಮೊಬೈಲ್ ತೆಗೆದು ಕ್ಯಾಲ್ಕುಲೇಟರ್ ಓಪನ್ ಮಾಡ್ತಾರ. ಆದರೂ ₹1-2 ಅಂಗಡಿದೊಂದ ಮೇಲೆ ಬಿಟ್ಟು ಬರ್ತಾರ. ಮನ್ಯಾಗ ಭಾಗ್ಯಲಕ್ಷ್ಮಿ ಮಹಾಲಕ್ಷ್ಮಿ ಅಂತ 2 ಕ್ಯಾಲೆಂಡರ್ ಇರ್ತಾವ. ಆದರೂ ಅವರಿಗೆ ಹುಣ್ಣಿ ಯಾವತ್ತಿರ್ತದ, ಅಮಾಸೆ ಯಾವತ್ತಿರ್ತದ ಅಂತ ಗೊತ್ತಾಗಲ್ಲ. ಹಾಸಿಗೆ ಬಿದ್ದಿರ್ತಾರ. ಯಾಕ ಏನಾಯ್ತು? ಅವ್ರಿಗೆ ಅಷ್ಟು ನಾಲೇಜು, ಇವ್ರಿಗೆ ಇಷ್ಟು ನಾಲೇಜು. ಎಲ್ಲಿ ಪ್ರಾಬ್ಲಮ್? ಏನಿಲ್ಲ ರೀ, ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಸ್ವಂತ ಬುದ್ಧಿ ಎಂಬುದೇ ಬಳಸೋದು ಬಿಟ್ಬಿಟ್ಟಾರ. ಎಲ್ಲನೂ ಮಂದಿ ಮೇಲೆ ಡಿಪೆಂಡು. ಮೊದಲಿಂದವರು ಎಲ್ಲರ ಜೊತೆ ಬೆರಿತಿದ್ರು, ಮಾತಾಡ್ತಿದ್ರು, ಕಲಿತಿದ್ರು, ತಿಳ್ಕೊತಿದ್ರು, ಎಲ್ಲನೂ ಮಾಡ್ತಿದ್ರು. ಅದಕ್ಕಾಗಿ ಅವ್ರಿಗೆ ಅಷ್ಟೊಂದು ನಾಲೇಜು, ಸ್ವಂತ ಬುದ್ಧಿ ಯೂಸ್ ಮಾಡ್ತಿದ್ರು. ತಮ್ಮ ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ರು. ಈ ಥರ ಆದರೆ ಹ್ಯಾಂಗ್ರಿ ನಾಲೇಜ್ ಬರುತ್ತೆ? ಹಾಂ